ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೋಡಿ ನಾನೊಂದು ರೀಪಾಟಿಂಗ್ ಅಂದರೆ ಚಿಗರಿ ಗಿಡ ಮಾಸ್ ರೋಸ್ ಅಂತಾರಲ್ಲ, ಫೋರ್ಟುಲುಕ ಅಂತ ಆ ಗಿಡಗಳನ್ನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇನ್ನೇನು 2-3 ಸಾರಿ ಮಳೆ ಆಯ್ತಲ್ಲ, ಇನ್ನೇನು ಗಾರ್ಡನ್ ಮಾಡೋರಿಗೆ ತುಂಬ ಎನರ್ಜಿ ಬಂದುಬಿಡುತ್ತೆ ಆ ಗಿಡ ಈ ಗಿಡ ಹಚ್ಚೋದಕ್ಕೆ. ನೋಡಿ ಈ ಹೋದ ವರ್ಷದ ಗಿಡಗಳೇ 2-3 ಸಾರಿ ಮಳೆ ಆಗಿರೋದ್ರಿಂದ ಚಿಗುರಿ ದೊಡ್ಡದಾಗ್ಬಿಟ್ಟಿತ್ತು. ಈಗ ಹೂ ಬಿಟ್ಟ ತಕ್ಷಣ ಅವನ್ನ ರೀಪಾಟಿಂಗ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಹೂ ಬಿಡೋದ್ರೊಳಗೆ ನೋಡಿ ಎಲ್ಲ ಪಾಟ್ಗಳು ಈ ಥರ ಗಲೀಜಾಗಿತ್ತು. ಅದರಲ್ಲಿ ಸ್ವಲ್ಪ ಡಿಸೈನ್ ಇರೋದಿದೆ, ಸ್ವಲ್ಪ ಪ್ಲೇನ್ ಇರೋದಿದೆ. ಎಲ್ಲ ನೋಡಿ ಮಾಸ್ ರೋಸ್ ಗಿಡಗಳು ಪಾಟ್ ತುಂಬ ಬೆಳ್ಕೊಳ್ಳೋದ್ರಿಂದ ಯಾವ ಪಾಟ್ಗಳು ಸಹ ಕಲರ್ ಫೇಡ್ ಆಗಿಲ್ಲ. ತೊಳೆದ ತಕ್ಷಣ ಎಷ್ಟು ಚೆನ್ನಾಗಿ ಹೊಸದಾಗಿನ ಕಾಣಿಸ್ತಾ ಇದೆ. ನಾನು ಮೊದಲು ನೋಡಿದಾಗ ಎಲ್ಲ ಪಾಟ್ಗಳು ಹಾಳಾಗ್ಬಿಟ್ಟಿದೆ ಅಂದ್ಕೊಂಡಿದ್ದೆ, ಆದರೆ ಯಾವುದೇ ಡ್ಯಾಮೇಜ್ ಆಗಿರಲಿಲ್ಲ. ಪಾಟ್ಗಳನ್ನು ನೋಡಿ ಎಷ್ಟು ಕ್ಲೀನಾಗಿ ತೊಳೆದ ತಕ್ಷಣ ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ ಅಂತ. ನಾನು ರೀಪಾಟಿಂಗ್ ಮಾಡೋದಕ್ಕೆ ಮರಳು, ಮಣ್ಣು, ಗೊಬ್ಬರ 3 ಥರ ಮಿಕ್ಸ್ ಮಾಡಿಕೊಂಡು ಮಣ್ಣನ್ನು ರೆಡಿ ಮಾಡಿದ್ದೀನಿ. ನಾನು ಯಾವುದೇ ಕೋಕೋಪೀಟ್ ಯಾವುದನ್ನು ಬಳಸ್ತಾ ಇಲ್ಲ ಈ ಸಾರಿ. ಈ ಗಿಡಗಳಿಗೆ ಹೆಚ್ಚಾಗಿ ರೂಟ್ ಹಾರ್ಮೋನು, ಫಂಗಿಸೈಡ್ ಯಾವುದೂ ಬೇಕಾಗೋದಿಲ್ಲ. ಈ ಗಿಡಗಳು ತುಂಬ ಚೆನ್ನಾಗಿ ಮಳೆ ನೀರು ಕೊಡ್ತಾಯಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೋಡಿ ಸ್ವಲ್ಪ ಡಿಸೈನ್ ಇರೋ ಪಾಟ್ಗಳಿಗೆ ಸ್ವಲ್ಪ ಗ್ರೀನ್ ನೆಟ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಮಣ್ಣು ಸೋಸಿ ಹೋಗಬಾರ್ದು ಅಂತ ಅವು ಕಿಂಡಿ ಇರೋದ್ರಿಂದ ಹಾಗೆ ನೆಟ್ ಹಾಕಿದ್ದೀನಿ. ಎಲ್ಲ ಪಾಟ್ಗಳನ್ನು ತೊಳೆದಾದ್ಮೇಲೆ ನಾನು ಮೊದಲೇ ಇದರಲ್ಲಿ ಸ್ವಲ್ಪ ಮಣ್ಣು, ಗೊಬ್ಬರ, ಮರಳು ಎಲ್ಲದನ್ನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಮಣ್ಣನ್ನು. ಹಾಗಾಗಿ ಅದೇ ಮಣ್ಣನ್ನು ಡೈರೆಕ್ಟಾಗಿ ರೀಪಾಟಿಂಗಿಗೆ ಬಳಸ್ತಾ ಇದ್ದೀನಿ. ನೋಡಿ ನಾನು ಮಾಸ್ ರೋಸ್ ಗಿಡಗಳನ್ನು ಯಾವ ರೀತಿ ರೀಪಾಟಿಂಗ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಇದೇ ರೀತಿ ಮಾಸ್ ರೋಸ್ ಗಿಡದ, ಚಿಗರಿ ಗಿಡದ ಒಂದು ವಿಡಿಯೋನ ಮೊದಲೇ ನಾನು ಹೋದ ವರ್ಷ ಹೇಗೆ ಅರಳಿತ್ತು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ಬೇಕಾದರೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಬೋದು. ಹಾಗೆ ಈ ಗಿಡಗಳು ತುಂಬ ಕಡಿಮೆ ಮೇಂಟೆನೆನ್ಸ್ ಗಿಡಗಳು ಅಂದರೆ ಇವೆ. ತುಂಬ ಚೆನ್ನಾಗಿ ಹೂವು ಅರಳುತ್ತೆ, ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ. ಈ ಗಿಡಗಳನ್ನು ಹೆಚ್ಚು ಮೇಂಟೆನೆನ್ಸು ಇಲ್ಲ. ಅದೇ ಇವು ಬೇಗನೆ ಕಚ್ಕೊಂಡು ಬಿಡುತ್ತೆ ಗಿಡಗಳು. ಸ್ವಲ್ಪ ಅಲ್ಲೊಂದು ತುಂಡು ನೆಲದ ಮೇಲೆ ಬಿದ್ದರೂ ಅಲ್ಲೇ ಹರಡಿಕೊಂಡು ಹೂ ಬಿಡುತ್ತೆ. ಹಾಗಾಗಿ ಗಿಡಗಳು ಅಂದರೆ ತುಂಬ ಇಷ್ಟ. ನಾನು ಪಾಟ್ಗಳಲ್ಲಿ ಕೆಳಗಡೆ 1-2 ನೀರಿಗಾಗಿ ಹೋಲ್ಗಳ ಮೇಲೆಲ್ಲ ಒಂದೊಂದು ಕಲ್ಲನ್ನಿಟ್ಟು ಹಾಕ್ತಾಯಿದ್ದೀನಿ, ನೀರು ಚೆನ್ನಾಗಿ ಸೋಸಿ ಹೋಗುತ್ತೆ ಅಂತ ಹೇಳಿ. ನೋಡಿ ರೀಪಾಟಿಂಗ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಸ್ವಲ್ಪ ಟರ್ಟಲ್ ವೈನ್, ಹಾಗೆ ಪರ್ಪಲ್ ಹಾರ್ಟ್, ಆ ಥರ ಶೋ ಪ್ಲಾಂಟ್ಸನ್ನು ಸಹ ನಾನು ಅದ್ರ ಜೊತೆಗೇ ರೀಪಾಟಿಂಗ್, ತುಂಬ ಗಿಡಗಳು ಅದ್ರ ಜೊತೆಗೂ ಮಿಕ್ಸ್ ಆಗಿ ಬೆಳೆದಿತ್ತು. ಹಾಗೆ ಒಂದು 4 ಪಾಟಲ್ಲಿ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಟರ್ಟಲ್ ವೈನನ್ನು ಸಹ ರೀಪಾಟಿಂಗ್ ಮಾಡಿದ್ದೀನಿ ಇದ್ರ ಜೊತೆಗೆ. ನೀವು ನೋಡ್ಬೋದು ಈ ಥರ ಎಲ್ಲ ಕಲರ್ಸು ಇದೆ. ಸುಮಾರು ಆಲ್ಮೋಸ್ಟು 2 ಥರ ಫೋರ್ಟುಲುಕ ಅಂತ ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ, ಆ ಥರದ್ದು ಒಂದು 3-4 ಕಲರ್ ಇದೆ. ಹಾಗೆ ಸಿಂಗಲ್ ಪೆಟಲ್ ಮಾಸ್ ರೋಸ್ ಅದು ಒಂದು 4-5 ಕಲರ್ ಇದೆ. ನೋಡ್ಬೋದು ಈ ಥರ ಸಣ್ಣ ಕಟ್ಟಿಂಗ್ಸನ್ನು ತಗೊಂಡು ಟರ್ಟಲ್ ವೈನನ್ನು ಅದನ್ನೇನು ಚುಚ್ಕೊಳ್ಳೋದೇ ಬೇಡ, ಹಾಗೆ ಮಣ್ಣು ಮೇಲೆ ಹಾಕಿದರೆ ಸಾಕು, ಹಾಗೆ ಬೇರು ಕಚ್ಕೊಂಡು ಬಿಡುತ್ತೆ ಅದು. ನೋಡಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.